ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ಇವತ್ತು ಬಂದಿರೋವಂಥ ಜಾಗ ಏಕೆಂದರೆ ಅವರು ಒಂದು ಕನ್ನಡದ ಮೇಲೆ ಇಟ್ಟಿರುವಂಥ ಪ್ರೀತಿ ತುಂಬ ದೊಡ್ಡದು. ಸರಿಸುಮಾರು ಒಂದು 40 ವರ್ಷಗಳಿಂದ ಅವರು ಇದನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಇರೋದು ಚಾಮರಾಜಪೇಟೆ ಮುಖ್ಯ ರಸ್ತೆ ಉಮಾ ಥಿಯೇಟರ್ ಇಂದ ಒಂದು 50 ಮೀಟ್ರ್ ಎದುರುಗಡೆನೇ ಒಂದು ಬಾಟಾ ಶೋರೂಮ್ ಇದೆ. ಬಾಟಾ ಶೋರೂಮ್ ಎದುರುಗಡೆನೇ ಈ ಹೋಟೆಲ್ಲು ನಿಮಗೆ ಕಾಣಿಸುತ್ತೆ. ಹೋಟೆಲ್ಲು ಕನ್ನಡ ತಿಂಡಿ ಕೇಂದ್ರ ಅಂತ ಈ ಹೋಟೆಲ್ ಹೆಸರು. ಜೊತೆಗೆ ಈ ಹೋಟ್ಲಲ್ಲಿ ಇನ್ನೊಂದು ವಿಶೇಷ ಏನಂದರೆ ಇವರು ಸುಮಾರು ಜನಕ್ಕೆ ಹಸ್ದವ್ರಿಗೆ ಫ್ರೀಯಾಗೂ ಊಟ ಕೊಡ್ತಾನೂ ಇದ್ದಾರೆ. ದಿನಕ್ಕೆ ಇಲ್ಲ ಅಂದರೆ ಒಂದು 10, 20, 30, 40 ಜನಕ್ಕೆ ಫ್ರೀ ಊಟನೂ ಕೊಡ್ತಾರೆ. ಜೊತೆಗೆ ನಾರ್ಮಲಾಗಿ ಪ್ರೈಸು ತುಂಬ ಅಂದರೆ ತುಂಬ ಕಮ್ಮಿ, 30 ರೂಪಾಯಿಗೆ. ಅದಕ್ಕೇ ಇವತ್ತು ಆ ಹೋಟ್ಲನ್ನ ಹೆಂಗಿದೆ ಏನು ಟೇಸ್ಟ್ ಮಾಡೋಣ ಅಂತ ಈ ಹೋಟ್ಲಿಗೆ ಬಂದಿದ್ದೀನಿ. ಬನ್ನಿ ಹೋಗಿ. ಇಲ್ಲಿಗೆ ನೀವು ಎಷ್ಟು ವರ್ಷಗಳಿಂದ ಬರ್ತಿದ್ದೀರಿ? ಸುಮಾರು ಒಂದು 10-15 ವರ್ಷ. 10-15. ಬಂದಾಗೆಲ್ಲ ತಿಂತೀವಿ ಇಲ್ಲಿ. ಹಾಂ ಚೆನ್ನಾಗಿರುತ್ತೆ, ಹಾಂ ಕ್ವಾಂಟಿಟಿ ಚೆನ್ನಾಗಿರುತ್ತೆ, ಹಾಂ ಊಟ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿದೆ. ಹಾಂ ಕಮ್ಮಿ ಹಾಂ 50-30 ರೂಪಾಯಿ. ತುಂಬ ಎಷ್ಟು ಯೂಸ್ ಆಗುತ್ತೆ ಸರ್? ತುಂಬ ಯೂಸ್ ಆಗುತ್ತೆ. ಹಾಂ ಹಾಂ ನಮ್ಮಂಥ ಕೆಲಸ ಮಾಡೋರ್ಗೆ, ಕೂಲಿ ಕೆಲಸ ಮಾಡೋರು, ಹ್ಞೂ ಆಟೋ ಡ್ರೈವರ್ಸ್ಗಳಿಗೆ 50 ಜನ ಜಾಸ್ತಿ ಬರ್ತಾರೆ ಇಲ್ಲಿ. ಚೆನ್ನಾಗಿರುತ್ತೆ. ಒಂಥರ ಹೇಳ್ಬೇಕು ಅಂದರೆ ಆಟೋ ಚಾಲಕರಿಗೆ ಒಂದು ಇದು ಅಡ್ಡ ಇದ್ದಂಗೆ. ಹಾಂ ಹಾಂ ಚೆನ್ನಾಗಿದೆ. ಚೆನ್ನಾಗಿದೆ. ಒಂದು 15-20 ವರ್ಷದಿಂದ ಬರ್ತಾ ಇದ್ದೀನಿ. ಹಾಂ ಇವರೇನು ಇಲ್ಲಿ ಮಾಡ್ತಾ ಇದ್ದಾರೆ, ಇದು ನಿಜವಾದಂಥ ಒಂದು ಕನ್ನಡದ ಕಾರ್ಯ. ನಾವು ಕೇವಲ ಒಂದು ಹೋಟೆಲ್ ಅಂತ ಬಹುಶಃ ಅವರು ಪ್ರಾರಂಭದಿಂದಲೂ ಅಂದ್ಕೊಂಡಿಲ್ಲ. ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಇದೆಲ್ಲದನ್ನು ಒಂದು ಕನ್ನಡದ ಒಂದು ಮೂಲ. ಇವಾಗ ನಾವು ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಜನ ನಾವು ಕನ್ನಡ ಮಾತಾಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಆದರೆ ನಾವೇ ಅವ್ರನ್ನ ಕನ್ನಡದಲ್ಲಿ ಮಾತಾಡಿಸದೇ ಇದ್ದಾಗ ಅವ್ರು ಹೇಗೆ ಕಲಿತಾರೆ? ಸೊ ಇದು ಒಂದು ಕನ್ನಡದ ಕಲಿಕಾ ಕೇಂದ್ರನೂ ಆಗುತ್ತೆ. ನಾವೆಲ್ಲ ನೋಡ್ತಾ ಇರೋ ಹಾಗೆ ಈ ಒಂದು ಬೆಲೆಗೆ ಈ ಪ್ರಮಾಣದ ಆಹಾರ ನಮ್ಗೆಲ್ಲೂ ಸಿಕ್ಕೋದಿಲ್ಲ. ನಾನು ಕಳೆದ 15-20 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀನಿ. ಎಲ್ಲೂ ಸಹ ನಾವು ನೋಡಿರ್ಬೋದು, ನೀವು ಆ ಸಾಂಬಾರು ಇರ್ಬೋದು ಅಥವಾ ಬೇರೆ ಇರ್ಬೋದು, ತರಕಾರಿ ಆಗಲಿ ಅಥವಾ ರುಚಿನಲ್ಲಾಗಲಿ ಪ್ರಮಾಣದಲ್ಲೂ ಕೂಡ ಅದು ಎಂದೂ ರಾಜಿ ಮಾಡ್ಕೊಂಡಿಲ್ಲ. ನಾನು ಹೇಳ್ತಾ ಇರ್ತೀನಿ, ಸರ್ ಇಲ್ಲಿ 20 ವರ್ಷ ಆಯಿತು, ನಮಗೆ ವಯಸ್ಸಾಗ್ತಾ ಇದೆ, ನೀವು ಹಣ ತಗೊಳ್ಳಿ ಆದರೆ ಅಷ್ಟೊಂದು ಕೊಡಬೇಡಿ ಅಂತ. ಸೊ ಅವರ ಕೈಯೂ ದೊಡ್ಡದು, ಮನಸ್ಸು ದೊಡ್ಡದು, ಬಹಳ ದೊಡ್ಡ ಕನ್ನಡದ ಮನಸ್ಸು. ಇಂಥವರು ಸಮಾಜಕ್ಕೆ ಒಂದು ಆದರ್ಶ. ಇಂಥ ಸಂತತಿ ಸಾವಿರವಾಗಲಿ ಅಂತ ಹಾರೈಸಿ. ಮೊಸರನ್ನ, ಚಿತ್ರಾನ್ನ ಮತ್ತು ಟೊಮೊಟೊ ಬಾತು ಸ್ವಲ್ಪನೇ ಹಾಕ್ಸ್ಕೊಂಡೆ. 3 ಟೇಸ್ಟ್ ಮಾಡೋಣ ಅಂತ. ಜೊತೆಗೆ ಒಂದು ಉದ್ದಿನ ವಡೆ, ಜೊತೆಗೆ ಇಲ್ಲಿ ಸಾಂಬಾರು ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಫಸ್ಟು ಇಲ್ಲಿ ತುಂಬ ನಮ್ಮ ಆಟೋ ಚಾಲಕರೆಲ್ಲ ಹೇಳ್ದಂಗೆ ಚಿತ್ರಾನ್ನ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಮತ್ತು ಟೊಮೊಟೊ ಬಾತ್ 3 ಚೆನ್ನಾಗಿರುತ್ತೆ. ಇಡ್ಲಿನೂ ಇರುತ್ತೆ, ಬಟ್ ಇಡ್ಲಿ ನಾನು ತಗೊಂಡಿಲ್ಲ. ಇದನ್ನು ತುಂಬ ಚೆನ್ನಾಗಿರುತ್ತೆ ಅಂದರು. ಅದಕ್ಕೆ ಫಸ್ಟು ಚಿತ್ರಾನ್ನಗೆ ಹೋಗ್ಬಿಡೋಣ, ಯಾಕೆಂದರೆ ಚಿತ್ರಾನ್ನದ್ದು ಒಂದು ವೈಶಿಷ್ಟ್ಯನೇ ಆಗಿ ಫಸ್ಟು ಅದೇ ಅಟ್ರಾಕ್ಟ್ ಮಾಡುತ್ತೆ. ಚಟ್ನಿ ಜೊತೆ ಒಂಥರ ಮಜಾ ಕೊಡುತ್ತೆ. ಸಖತ್ತು ನೀಟಾಗಿದೆ. ಒಂಥರ ಅಗ್ಲಾಗಿ ಮುದ್ದೆ ಥರ ಎಲ್ಲ ಅಗ್ಲಾಗಿ ತುಂಬ ಚೆನ್ನಾಗಿದೆ. ಈಗ ಬಾತ್, ಟೊಮೊಟೊ ಬಾತ್, ಇದು ಒಂದು ದೊಡ್ಡ ಚಟ್ನಿ ಜೊತೆ ಸಖತ್ತಾಗಿದೆ. ಇದಂತೂ ಅಂದರೆ
ಟೊಮೊಟೊ, ಕ್ಯಾಪ್ಸಿಕಮ್ಮು, ಬಟಾಣಿ, ಇನ್ನೂ ಏನೇನೋ ಮಸಾಲೆಗಳೆಲ್ಲ ಹಾಕಿದ್ದಾರೆ. ಒಂಥರ ಮಸಾಲ ಭರಿತವಾಗಿ ಸಖತ್ತಾಗಿದೆ. ಸಾಂಬಾರ್ ಜೊತೆ ಸಾಂಬಾರ್ ಜೊತೆನೂ ಸಖತ್ತಾಗಿದೆ. ಒಂಥರ ತುಂಬ ಅತಿ ಮಸಾಲ ಅನ್ಸಲು ಅಲ್ಲ, ಲೈಟಾಗಿದೆ ಮಸಾಲಾನು. ಬಟ್ ಅವರು ಕೊಡೋ ಕ್ವಾಂಟಿಟಿ ಎಲ್ಲ ನೋಡಿದೆ, ಆ ಪ್ರೈಸ್ಗೆ ಅವ್ರು ಕೊಡ್ತಾ ಇರೋ ಕ್ವಾಂಟಿಟಿ ಹೆವಿನೇ ಅನ್ಸುತ್ತೆ. ಸಾಂಬಾರು ತರಕಾರಿ ಎಲ್ಲ ಹಾಕಿದರು. ಇದು ಬಾತ್ ಜೊತೆ, ಚಿತ್ರಾನ್ನ ಜೊತೆ, ಚಟ್ನಿ, ಸಾಂಬಾರು ಕಾಮನ್ ಆಗಿರುತ್ತೆ. ನೀವು ಕೇಳಿ ಯಾವ್ದು ಬೇಕು ತೊಗೋಬೋದು. ಮೊಸರು ಅನ್ನ, ಪ್ಲೈನ್ ಮೊಸರನ್ನ, ಡ್ರೈ ಫ್ರೂಟ್ಸು ಅವೆಲ್ಲ ಹಾಕಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಪ್ಲೈನ್ ಮೊಸರನ್ನ, ಸಾದಾ ಸೀದಾ, ಕೊತ್ತಂಬರಿ, ಲೈಟಾಗಿ ಈರುಳ್ಳಿ ಅಷ್ಟೇ. ಬಟ್ ಚೆನ್ನಾಗಿದೆ. ವಡೆ, ಆ್ಯಸ್ ಯೂಶುವಲ್ ಉದ್ದಿನ ವಡೆ. ಒಂದೊಂದು ಕಡೆ ಜಾಸ್ತಿ ಕ್ರಿಸ್ಪ್ ಇರುತ್ತೆ, ಒಂದೊಂದು ಕಡೆ ಸಾಫ್ಟ್ ಇರುತ್ತೆ ಅಷ್ಟೇ. ಅದು ಇದು ಲೈಟ್ ಕ್ರಿಸ್ಪಿ ಇದೆ ಅಷ್ಟೇ, ತುಂಬ ಕ್ರಿಸ್ಪಿಯಾಗೂ ಇಲ್ಲ, ಲೈಟಾಗಿ ಕ್ರಿಸ್ಪಿ ಆಗಿದೆ. ಕ್ವಾಂಟಿಟಿ ಮತ್ತು ಟೇಸ್ಟು ಒಂದು 35 ವರ್ಷಗಳಿಂದ ಹೋಟೆಲ್ ನಡೆಸ್ತಿದ್ದಾರಂತೆ. ಸುಮಾರು 15 ವರ್ಷದಿಂದ ಇರೋಂಥ ಕಸ್ಟಮರ್ಗಳನ್ನು ನಾನೇ ಮಾತಾಡಿಸ್ದೆ. ಸೊ ಅವ್ರು ಹೇಳಿದ್ದನು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಅವ್ರೇನು ಇದು ಮಾಡಿಲ್ಲ. ಸೊ ಟೇಸ್ಟೂ ಅಷ್ಟೇ, ಎಲ್ಲೂ ಬಿಟ್ಕೊಟ್ಟಿಲ್ಲ. ಆವಾಗ ಅವರು ಬಂದಾಗ ಏನಿತ್ತು ಟೇಸ್ಟ್ಗಳು ಅದೇ ಟೇಸ್ಟ್ ಇದೆ ಇಲ್ಲಿ. ಅದ್ರ ಜೊತೆಗೆ ನಮ್ಮ ಕನ್ನಡಿಗರದು ಹೋಟ್ಲು, ಮತ್ತು ತುಂಬ ಪ್ರೈಸು ಕಮ್ಮಿ ಇರೋದ್ರಿಂದ ಅವರು ಸ್ಟಾರ್ಟ್ ಮಾಡಿದಾಗ 75 ಪೈಸದಿಂದ ಸ್ಟಾರ್ಟ್ ಮಾಡಿದ್ದಂತೆ. ಇವತ್ತು ಒಂದು 30 ರೂಪಾಯಿಗೆ ಬಂದಿದೆ ಒಂದು ಪ್ಲೇಟ್. ಚಿತ್ರಾನ್ನ ಆಗಲಿ, ಬಾತ್ ಆಗಲಿ, ಮೊಸರನ್ನ ಆಗಲಿ, ಏನಾರು ಆಗಲಿ 30 ರೂಪಾಯಿ. ತುಂಬ ವರ್ತ್ ಅನಿಸ್ತು. ಸರ್ ನಮಸ್ತೆ. ತಾವು ಹೋಟ್ಲು ಓಪನ್ ಮಾಡಿ ಎಷ್ಟು ವರ್ಷಗಳಾಯಿತು? ಒಂದು 35 ವರ್ಷ ಆಯಿತು ನಮ್ಮ ತಿಂಡಿ ಕೇಂದ್ರ ಶುರು ಮಾಡಿ. ಒಂದು 10 ವರ್ಷದಿಂದ ನಮ್ಮ ತಿಂಡಿ ಕೇಂದ್ರಕ್ಕೆ ಕನ್ನಡದ ತಿಂಡಿ ಕೇಂದ್ರ ಅಂತ ಇಟ್ಟಿದ್ದೆ. ಇದು ಮೊದಲು ಇದು ಯಾವುದೇ ರೀತಿಯಾದ ಒಂದು ಇದಿಟ್ಟಿರಲಿಲ್ಲ, ಇದು ಇದನ್ನು ಹೆಸರುಗಳು ಇಟ್ಟಿರಲಿಲ್ಲ. ಒಂದು 10 ವರ್ಷದಿಂದ ಕನ್ನಡದ ತಿಂಡಿ ಕೇಂದ್ರ ಅಂತ ಇಟ್ಟಿದ್ವಿ. ಏನಕ್ಕೆ ಅಂತಂದರೆ ಇವಾಗ ಕರ್ನಾಟಕ, ಈ ಕನ್ನಡ, ಈ ನೀರು, ಈ ಒಂದು ಕಾವೇರಿ ಎಲ್ಲ ಕೊಟ್ಟಿದೆ. ನಾನು ಕನ್ನಡಕ್ಕೆ ಏನಾರು ಒಂದು ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಬಾಯಲ್ಲೂ ಕೂಡ ಒಂದು ಕನ್ನಡ ಒಂದು ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಿಂಡಿ ಕೇಂದ್ರ ಕನ್ನಡದ ತಿಂಡಿ ಕೇಂದ್ರ ಅಂತ ಇಟ್ಟಿದ್ವಿ. ನಮ್ಮದೇನು ಇದು ಹೆಚ್ಚುಗಾರಿಕೆ ಇಲ್ಲ, ಯಾಕೆಂದರೆ ನಾವು ಇಲ್ಲಿ ನಮಗೆ ಅನ್ನ ಕೊಡುತ್ತೆ, ಒಂದು ನೀರು ಕೊಡುತ್ತೆ, ಗಾಳಿ ಕೊಡುತ್ತೆ. ನಾವು ಕನ್ನಡದಲ್ಲಿ ಮಾತಾಡಬೇಕು, ಅದಕ್ಕೋಸ್ಕರ ನಾವು ಕನ್ನಡದ ತಿಂಡಿ ಕೇಂದ್ರ ಅಂತ. ಒಂದೊಂದು ತಿಂಡಿಗೆ ಒಂದೊಂದು ಸಾಹಿತಿಗಳ ಇದು ಬಹಳ ವಿಶೇಷವಾಗಿದೆ ಸರ್. ಇದು ನನ್ನ ಉದ್ದೇಶ, ನಾನು ಸತ್ತ ಮೇಲೆ ಬದುಕಬೇಕು. ನಾನು ಬದುಕಿದ್ದಾಗ ನಾನು ಚಿತ್ರಾನ್ನ ಕೊಟ್ಟೆ, ಪುಳಿಯೋಗರೆ ಕೊಟ್ಟೆ ಅಂತ ನಾನು ಸತ್ತ ಮೇಲೆ ಬದುಕಬೇಕು. ಆ ಉದ್ದೇಶದಿಂದ ಬೆಳಿಗ್ಗೆ 6:30 ಶುರು ಆಗುತ್ತೆ. ಇದು ರಾತ್ರಿ ಇದು 7 ಗಂಟೆವರೆಗೂ ನಮ್ಮ ತಿಂಡಿ ಕೇಂದ್ರ. ಅಂದರೆ ಮಧ್ಯಾಹ್ನನೂ ಸೇಮ್ ಅದೇ ಆಗ್ತಾ ಇರುತ್ತಲ್ಲ, ಐಟಮ್ಗಳು ಅದೇ ಆಗ್ತಾ ಇರುತ್ತೆ. ಅಂದರೆ ನಮ್ಮ ಉದ್ದೇಶ ಅಂದರೆ ಇಲ್ಲಿ ನಮಗೆ ಈ ಆಟೋ ರಿಕ್ಷಾದವರು, ಈ ಒಂದು ಕೂಲಿ ಕಾರ್ಮಿಕರು, ಈ ಒಂದು ಕಟ್ಟಡದ ಕಾರ್ಮಿಕರುಗಳು, ಆಮೇಲೆ ಈ ನಮ್ಮ ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳು, ಅವರೆಲ್ಲ ನಮಗೆ ಅತಿ ಹೆಚ್ಚಿನ ಗ್ರಾಹಕರುಗಳು. ನಾವೇನಾರ ಇವತ್ತು ಇಲ್ಲಿ ಇದ್ದೀರಿ ಅಂದರೆ ಅದಕ್ಕೆಲ್ಲ ಕಾರಣ ಅವ್ರುಗಳು. ಅದು ಅತಿ ಇದು ಹೆಚ್ಚಿನ ರೀತಿ ಅಂದರೆ ಈ ನಮ್ಮ ಆಟೋ ರಿಕ್ಷಾದ ಒಂದು ಡ್ರೈವರ್ಗಳು, ಅವ್ರುಗಳು ಇದರಿಂದ ನಾವೆಲ್ಲ ಒಂದು ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದು ತಪ್ಪಾಗಲ್ಲ. ಇದು ನಾವು ಒಂದ್ಸಲಿ ನಮ್ಮ ವಿಷ್ಣುವರ್ಧನ್ ಅವರು ಹೇಳಿದ್ರು, ನಾವು ಕನ್ನಡಕ್ಕೆ ನೀವೇನು ಮಾಡಬೇಕು ಅಂತ ಒಬ್ಬರು ಪತ್ರಕರ್ತರಿಗೆ ಕೇಳಿದಾಗ ನಾವೇನು ಮಾಡಬೇಕಾಗಿದ್ದಿಲ್ಲ, ನಾವು ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡ ಕಲಿಬೇಕು. ಯಾಕಂತಂದರೆ ಬೇರೆ ಈ ಒಂದು ರಾಜ್ಯದಿಂದ ಬರೋರು, ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಅವ್ರು ಇಲ್ಲಿ ಬರೋದು ಏನಕ್ಕೆ ಅಂದರೆ ಅವ್ರು ಸಂಪಾದನೆ ಮಾಡಬೇಕು, ಅವ್ರು ಕನ್ನಡ ಕಲಿಬೇಕು. ನಾವಲ್ಲ ಕನ್ನಡ ಕಲಿಯೋದು, ಅವ್ರು ಕನ್ನಡ ಕಲಿಬೇಕು.
ಇಲ್ಲಿ ನಮ್ಮ ತಿಂಡಿ ಕೇಂದ್ರದಲ್ಲಿ 100ಕ್ಕೆ 99 ಭಾಗ ನಾವು ಕನ್ನಡದಲ್ಲೇ ಮಾತಾಡೋದು. ಅವ್ರು ಏನಾರ ಈ ಹಿಂದಿ ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ನಮ್ಗೆ ಅದು ಬರೋದು ಇಲ್ಲ. ಅಕಸ್ಮಾತ್ ಬಂದರೂ ಕೂಡ ನಾವು ಮಾತಾಡ್ತಾ ಇಲ್ಲ. ಯಾಕಂದರೆ ಇದು ನಾವೇ ಅವ್ರ ಜೊತೆ ಅವ್ರ ಭಾಷೆಯಲ್ಲಿ ಮಾತಾಡ್ಬಿಟ್ರೆ ಅವರು ನಮ್ಮ ಕನ್ನಡನ ಎಲ್ಲಿ ಕಲಿತಾರೆ. ಅದರಿಂದ ಅವ್ರಿಗೆ ಕನ್ನಡ ಕಲಿಸುವಂಥ ಕೂಡ ಇದೊಂದು ಕಾರ್ಯ ಕೂಡ ನಾನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಕನ್ನಡದಲ್ಲಿ ಮಾತಾಡಿ ನಮ್ಮ ಕನ್ನಡಿಗರನ್ನು ಪ್ರೀತಿಸಿ, ಬೇರೆ ಭಾಷೆಯನ್ನು ಪ್ರೀತಿಸಿ, ಆದರೆ ಇದು ಮೊದಲು ಪ್ರಾಮುಖ್ಯತೆ ಕನ್ನಡ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ. ನಾವು ಬಂದು ಒಂದು 26 ವರ್ಷ ಆಯಿತು. 26 ವರ್ಷ. ಹೌದು. ಆಗ ಸೇಮ್ ಒಂದು 4 ರೂಪಾಯಿ ಇದು ಪ್ರೈಸ್ ಬಂತು. 4 ರೂಪಾಯಿ. 4 ರೂಪಾಯಿ ಇತ್ತು. ಇವ್ರು ಇಲ್ಲಿ ಸ್ಟಾರ್ಟ್ ಬಂದು 2 ಮಾಡಿದಾಗ ರೂಪಾಯಿ ಏನೋ 75 ಪೈಸೆನೋ? ಖಂಡಿತ ಹೌದು. ಅವ್ರ ತಂದೆ ಇದ್ರು. ಹಾ, ಹಾ. ಅವ್ರ ತಂದೆ ಸೀಮೆಣ್ಣೆ ಚಿಲ್ಲರೆ ವ್ಯಾಪಾರ ಮಾಡ್ಕೊಂಡಿದ್ರು. ಇವ್ರು ಒಂದು ಸ್ವಲ್ಪ ಇದಾದ್ಮೇಲೆ ಹೊಟ್ಟೆಪಾಡಿಗೋಸ್ಕರ ಇದನ್ನ ನಮ್ಮ ಬಾಸು ಚಿತ್ರಾನ್ನ, ಹಿಂಗೆ ದೋಸೆ, ಇಡ್ಲಿ, ವಾಂಗಿಬಾತು ಮಾಡ್ಕೊಂಡು ಇನ್ನು ಹಿಂಗೆ ಹೋಗ್ತಾ ಇದೆ ಜೀವನ. ಅಂದ್ರೆ ನೀವು ಬಂದೇ ಇಲ್ಲಿ 26 ವರ್ಷ ಆಯ್ತು. ಇಲ್ಲಿ ಬೇರೆ ವೆರೈಟೀಸ್ ಏನೇನೇನು ಮಾಡ್ತೀರಿ? ವೆರೈಟಿ ಅಂತಂದ್ರೆ ಇಲ್ಲಿ ವಾಂಗಿಬಾಸೆ ಫೇಮಸ್ ನಮ್ದು. ವಾಂಗಿಬಾತ್, ವಾಂಗಿಬಾತು, ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆನೂ ಫೇಮಸ್. ಇಡ್ಲಿ ವಡೆ ಇರುತ್ತೆ, ಉದ್ದಿನ ವಡೆ. ಇಡ್ಲಿ ವಡೆ. ಮತ್ತೆ ಇವು ಐಟಮ್ ಇರುತ್ತೆ, ಕೋಡ್ಬಳೆ, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಇವೆಲ್ಲ ಡೈಲಿ ಇದೇ ಇರುತ್ತೆ. ರೆಗ್ಯುಲರ್ ಆಗಿ? ಹೌದು. ರಜಾ ಅಂದ್ರೆ ಭಾನುವಾರ ಹಾಫ್ ಡೇ ಇರುತ್ತೆ. ಭಾನುವಾರ ಹಾಫ್ ಡೇ. ಬೆಳಿಗ್ಗೆ ಬರೀ ತಿಂಡಿ. ಇಡ್ಲಿ ರೈಸ್ ಬಾತ್ ಇರುತ್ತೆ ಅಂತ. ಮಧ್ಯಾಹ್ನ ಕ್ಲೋಸ್ ಹಾಫ್ ಡೇ ಅಷ್ಟೇ, ಅರ್ಧ ದಿವಸ. ಇನ್ನು ಗೌರಿ ಯುಗಾದಿ ಬಂದ್ರೆ ರಜಾ ಮಾಡ್ತೀವಿ ಕಂಪ್ಲೀಟ್. ಹಬ್ಬದ ದಿನ ರಜೆ? ಹಬ್ಬದ ದಿನ ಗೌರಿ ಹಬ್ಬ, ಯುಗಾದಿ 2 ದಿವಸ. ನಾವು 5 ರೂಪಾಯಿ ಮಿನಿಮಮ್ ಆಟೋ ಚಾರ್ಜು ಹಾ. ಅವಾಗಿಂದ ನಾಷ್ಟ ಮಾಡ್ತಾ ಇದೀನಿ. ಇಲ್ಲಿ ಕಡಿಮೆ. ಇಲ್ಲಿ ನಿಮ್ಗೆ ಏನೇನು ತುಂಬಾ ಇಷ್ಟ ಆಗುತ್ತೆ? ಅಂದ್ರೆ ಆರೋಗ್ಯ ಚೆನ್ನಾಗಿರ್ತದೆ, ಏನು ಏರ್ಪೇರಾಗಲ್ಲ, ಗ್ಯಾಸ್ಟ್ರಿಕ್ ಪಾಸ್ಟಿಕ್ ಅವರ ಯಾವ ಸಮಸ್ಯೆ ಇರಲ್ಲ. ಹಾ. ಒಂದೇ ಕಡೆ ತಿಂತೀವಿ, ಹ್ಮ್ ಅದರಿಂದ ಏನು ಸಮಸ್ಯೆ ಇಲ್ಲ. ಹ್ಮ್ ಊಟ ಬೇರೆ ಕಡೆ ವ್ಯತ್ಯಾಸ ಆಯ್ತದೆ ಹ್ಮ್ ಅಷ್ಟೇ. ಅಂದ್ರೆ ಮಾಮೂಲಿ ಎಲ್ಲದಕ್ಕಿಂತ ಕಡಿಮೆ. ಹಾ. ಹ್ಮ್ ಬೇರೆ ಕಡೆ ಎಲ್ಲ 40 ರೂಪಾಯಿ ಇರ್ತದೆ. ನಾವು ರೈಟು ಮತ್ತು ಸ್ವಲ್ಪ ಉಪಯೋಗ ಆಯ್ತು ಆ ಉದ್ದೇಶಕ್ಕೆ ಇಲ್ಲಿ ಬರ್ರಿ. ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಹೀಗೆ ಬಂದು ಅಷ್ಟೇ. ನಾವು ಸುಮಾರು 15 ವರ್ಷದಿಂದ ಜಾಸ್ತಿನೇ ಬರ್ತೀವಿ. ಹಾ. ಊಟ ಚೆನ್ನಾಗಿರುತ್ತೆ. ಹಾ. ಮಾಲೀಕು ನಮ್ಮ ತಂದೆ ಒಳ್ಳೆ ವ್ಯಕ್ತಿ. ಎಲ್ಲ ಪ್ರೈಸು ತುಂಬ ಕಮ್ಮಿ ಇದೆ. ಎಲ್ಲಿ ಹೋದ್ರೂ 50 ರೂಪಾಯಿ ಕಮ್ಮಿ ಎಲ್ಲೂ ಚೆನ್ನಾಗಿರೋದ್ರಿಂದ ಜನ ಸಂಖ್ಯೆ ಜಾಸ್ತಿ ಬರ್ತದೆ. ಅಂದರೆ ಇಷ್ಟವಾದ ವಸ್ತು ಚಿತ್ರಾನ್ನ ಅಂದರೆ ನಮ್ಗೆ ತುಂಬ ಇಷ್ಟ. ಕನ್ನಡ ತಿಂಡಿ ಕೇಂದ್ರಕ್ಕೆ ಬಂದ್ವಿ, ತಿಂಡಿ ತಿಂದ್ವಿ, ತುಂಬ ಇಷ್ಟ ಆಯಿತು. ಮನೆಯಲ್ಲಿ ನಾವು ಮಾಡಿ ತಿಂದರೆ ಹೆಂಗಿರುತ್ತೋ ಆ ಟೇಸ್ಟ್ ಇದೆ. ಮತ್ತು ಆ ಪ್ರೈಸ್ಗೆ ಅವ್ರು ಕೊಡ್ತಿರೋ ಕ್ವಾಂಟಿಟಿ ತುಂಬ ವರ್ತಬಲ್ಲು. ಜೊತೆಗೆ ಸುಮಾರು ಜನಕ್ಕೆ ಅವರು ಡೈಲಿ ಫ್ರೀ ಊಟನೂ ಕೊಡ್ತಾರೆ. ಮತ್ತು ಅವರು ಕನ್ನಡದ ಮೇಲೆ ಇಟ್ಟಿರೋ ಅಭಿಮಾನ ನೋಡಿ ನನಗಂತೂ ಬಹಳ ಖುಷಿ ಆಯಿತು. ಆದಷ್ಟು ಕನ್ನಡ ಬಳಸಿ ಉಳಿಸಿ ಅನ್ನೋದು ಒಂದು ಅವರ ಮಾತು. ಇದು ನಮ್ಮದು ಆಗಿರುತ್ತೆ ಕೂಡ. ಜೊತೆಗೆ ಈ ಜಾಗದ ಲೊಕೇಶನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಷ್ಟು ಹೇಳ್ತಾ ನಾನು ಈ ಮಾತು ಮುಗಿಸ್ತಿದ್ದೀನಿ. ಆದಷ್ಟು ಜನಕ್ಕೆ ಫುಡ್ ಅಡ್ಡನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ನಾನು ಈ ಮಾತು ಮುಗಿಸ್ತೀನಿ. ಧನ್ಯವಾದಗಳು.